ಕೋರ್ಟ್ ಪ್ರಕ್ರಿಯೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಆರೋಪಿ ದರ್ಶನ್ ಅವರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕುಳಿತು ವೀಕ್ಷಣೆ ಮಾಡ್ತಾ ಇದ್ದಾರೆ ದರ್ಶನ್. ಎದೆ ಬಡಿತ ಹೆಚ್ಚಾಗ್ತಾ ಇದೆ, ಢವಢವ ಅಂತ ಇದೆ. ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ನಿನ್ನೆ ನೈಟ್ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡಿಲ್ವಂತೆ. ಪವಿತ್ರಗೌಡ ಪರ ವಕೀಲ ಬಾಲನ್ ಅವರಿಂದ ಪಾಟಿ ಸವಾಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವೀಕ್ಷಿಸ್ತಾ ಇದ್ದಾರೆ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರ್ತಾರೆ. ಸಹಜವಾಗಿಯೇ ಎಲ್ಲ ಗೊತ್ತಾಗುತ್ತೆ. ಯಾವ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವರು ಯಾವ ಉತ್ತರವನ್ನು ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಬಹಳ ಗಂಭೀರವಾಗಿ ದರ್ಶನ್ ಅವರು ವೀಕ್ಷಿಸ್ತಾ ಇದ್ದಾರೆ. ಟೆನ್ಷನ್ ಅಂತರೂ ಸಹಜವಾಗಿದ್ದೇ ಇರುತ್ತೆ. ಯಾಕಂದರೆ ಅಸಲಿ ಆಟ ಇವತ್ತಿಂದ ಶುರು. ಇಲ್ಲಿವರೆಗೂ ಟ್ರಯಲ್ ಅಷ್ಟೇ. ಟ್ರಯಲ್ ರಿಲೀಸ್ ಆಗಿತ್ತು. ಪಿಕ್ಚರು ಇನ್ನೇನು ಗೊತ್ತಾಗಬೇಕು ಏನಾಗುತ್ತೆ ಅಂತ. ಇಲ್ಲಿ ಒಂದೂವರೆ ವರ್ಷ ಆಯ್ತು ಈಗ. ಸಹಜವಾಗಿ ಕೊಲೆ ಲಾಸ್ಟ್ ಇಯರು ಜೂನಲ್ಲಾಗಿದ್ದು, 1.5 ವರ್ಷ ಆಯ್ತು ಈಗ. ಈಗ 6 ತಿಂಗಳಿದೆಯಲ್ವಾ, ಇದು ಒಂದು ರೀತಿ ನಿರ್ಣಾಯಕ ಪಾತ್ರ ಇದು. ಹಾಗಾಗಿ ದರ್ಶನ್ ಈಗ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾಗಿದ್ದಾರೆ. ವೈಟ್ ಜಾಕೆಟ್ ಹಾಕೊಂಡಿದ್ದಾರಂತೆ. ಬೆಳಗ್ಗೆ ಎದ್ದೇನು ಸ್ವಲ್ಪ ದೇವರು ನೆಂದಿರಂತೆ. ಕೋರ್ಟ್ ವಿಚಾರಣೆಯಲ್ಲಿ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರು ಹಾಜರಾಗಿದ್ದಾರೆ ಮತ್ತು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಏನೆಲ್ಲ ಆಗುತ್ತಾ ಇದೆ, ಯಾವ ಪ್ರಶ್ನೆಗಳನ್ನು ಬಾಲನ್ ಕೇಳ್ತಾ ಇದ್ದಾರೆ, ರೇಣುಕಾ ಸ್ವಾಮಿ ತಂದೆ ತಾಯಿ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ ಅಂಥೇಳಿ. ಈಗ ದರ್ಶನ್ ಅವರ ಮತ್ತೆ ಅವ್ರಿಗೆ ಏನಾದರೂ ಅವರಿಗೆ ಮೊದಲಿಗ ದರ್ಶನ್ ಏನು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯ ವಿಚಾರಣೆಯಲ್ಲಿ ಭಾಳ ಮುಖ್ಯ ಆಗುತ್ತೆ ಇವತ್ತು. ಹಾಗಾಗಿನೇ ಇಲ್ಲಿ ದರ್ಶನ್ ಅವ್ರಿಗೆ ನೇರವಾಗಿ ಇವತ್ತೇ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ದರ್ಶನ್ಗಂತರೂ ಡೆವಿಲ್ ಆ ಸಿನಿಮಾದ ಸಂಭ್ರಮಕ್ಕಿಂತ ಇದರ ಟೆನ್ಷನ್ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆ ಕೆಟ್ಟ ಆ ಪರಿಸ್ಥಿತಿಯಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ನರಕ ದರ್ಶನ ಪಾರ್ಟ್ 2 ಇವತ್ತಿಂದ. ಇದು ನರಕ. ಇದು ಇನ್ಮೇಲೆ ನಿದ್ದೆ ಬರಲ್ಲ ಸರಿಯಾಗಿ. ತೀರ್ಪು ಬರೋವರೆಗೂ ಎದೆ ಬಡಿತ ಹಾಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಟೆನ್ಷನ್ ಅಂದ್ರೂ ಸಿಕ್ಕಾಪಟ್ಟೆ ಹೈ ಆಗ್ತಾ ಇರುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ಇವತ್ತಿನಿಂದ ಅಸಲಿ ಆಟ ಶುರುವಾಗಿದೆ. ದರ್ಶನ್ಗೆ ಖಂಡಿತವಾಗ್ಲೂ ಢವಢವ ಶುರುವಾಗಿ ಆಗಿರುತ್ತೆ. ಸದ್ಯಕ್ಕೆ ಕೋರ್ಟ್ನಲ್ಲಿ ಯಾವ ಥರದ ಜಟಾಪಟಿ ವಕೀಲರುಗಳ ಮುಂದೆ ನಡೀತಾ ಇದೆ? ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಗೆ ಬಾಲನ್ ಅವರ ಪ್ರಶ್ನೆಗಳು ಹೇಗಿದೆ, ಮತ್ತೆ ಮುಂದಿನ ಪ್ರಕ್ರಿಯೆಗಳು ಹೇಗೆಲ್ಲ ಸಾಗ್ತಾ ಹೋಗುತ್ತೆ? ಪ್ರಭು, ಈಗಾಗಲೇ ಚೀಫ್ ಎಕ್ಸಾಮಿನೇಷನ್ ಮುಗಿದ ಬೆನ್ನಲ್ಲೇ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡ್ತಾ ಇರುವಂಥದ್ದು. ಅಕ್ಯೂಸ್ಡ್ ಪರ ವಕೀಲರು ಈಗಾಗಲೇ ಸಾಕ್ಷಿದಾರರಾಗಿರುವಂಥ ರತ್ನಪ್ರಭಾ ಮತ್ತು ಕಾಶಿನಾಥ್ ಏನಿದ್ದಾರೆ, ಇವರಿಗೆ ಕ್ರಾಸನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮೊದಲು ವಿಟ್ನೆಸ್ ಬಾಕ್ಸ್ನಲ್ಲಿ ಈಗಾಗಲೇ ಏನು ರೇಣುಕಾ ಸ್ವಾಮಿಯ ತಾಯಿ ಆಗಿರುವಂಥ ರತ್ನಪ್ರಭಾ ಅವರು ನಿಂತಿರುವಂಥದ್ದು, ಅವ್ರಿಗೆ ಕ್ರಾಸನ್ನು ಮಾಡಲಾಗ್ತದೆ. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರಗೌಡ ಪರ ಅಂದರೆ A1 ಏನಿದ್ದಾರೆ ಅವರ ಪರ ವಕೀಲರಾಗಿರುವಂಥ ಬಾಲನ್ ಅವರು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾವಾಗ ನಿಮಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಗೊತ್ತಾಯಿತು, ಮತ್ತು ನಿಮ್ಮ ಮಗ ಚಿತ್ರದುರ್ಗದಲ್ಲಿ ಇದನ್ನ ಎಷ್ಟೊತ್ತಿಗೆ ಅವತ್ತು ಇನ್ಸಿಡೆಂಟ್ ಆಯಿತು, ನಿಮಗೆ ಫೋನ್ ಮಾಡಿದ್ನ, ಎಷ್ಟೊತ್ತಿಗೆ ಅವ್ರನ್ನ ನೀವು ಸಂಪರ್ಕವನ್ನು ಮಾಡಿದ್ವಿ, ಅವನು ಮನೆಗೆ ಊಟಕ್ಕೆ ಬಂದಿದ್ನ, ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಹೇಳಿ ಹೋಗಿದ್ದ, ಎಲ್ಲ ರೀತಿಯಲ್ಲಿ ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಅವರು ಅದಕ್ಕೆ ಉತ್ತರಗಳನ್ನು ಕೂಡ ಅದೇ ರೀತಿಯಾಗಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಮನೆಗೆ ಬಂದಿದ್ದ, ತಿಂಡಿ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ಅವನು ಇದಕ್ಕೆ ಹೋಗ್ತಾನೆ. ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ, ಮತ್ತು ಹೊರಗಡೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದ. ಸಂಜೆ 2-3 ಬಾರಿ ಅವನಿಗೆ ಫೋನ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ, ಆತ ಸಂಪರ್ಕಕ್ಕೂ ಕೂಡ ಬರಲಿಲ್ಲ, ಫೋನ್ ಸ್ವಿಚ್ ಆಫ್ ಕೂಡ ಆಗಿತ್ತು. ಹೀಗೆ ಹಲವು ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ರತ್ನಪ್ರಭಾ ಅವರಿಗೆ ಬಾಲನ್ ಅವರು ಕ್ರಾಸ್ ಮಾಡುವ ಮುಖಾಂತರ ಕೇಳ್ತಾ ಇರುವಂಥದ್ದು. ಅದಕ್ಕೆ ಅವರು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವು ಫೋಟೋಗಳನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಈ ಫೋಟೋಗಳ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತೇಳಿ, ಅದಕ್ಕೆ ಇಲ್ಲ ಅಂತೇಳಿ ಕೂಡ ಅವರು ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ನಿಮಗೆ ಯಾವಾಗ
ಮಾಹಿತಿಯನ್ನು ಕೊಟ್ಟರು. ನಿಮಗೆ ಪೊಲೀಸರು ಬಂದು ನಿಮ್ಮ ಮೊಬೈಲ್ಗಳನ್ನು ಪರಿಶೀಲನೆಯನ್ನು ಯಾವಾಗ ಮಾಡಿದ್ರು, ನೀವು ಅದನ್ನು ನೋಡಿದ್ರು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ ಕೇಳ್ತಾ ಇರುವಂಥದ್ದು. ಮತ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರುತ್ತೆ ಅಂದರೆ ಸೊಸೆ, ಅವರ ಪತಿ ಮತ್ತು ರತ್ನಪ್ರಭಾ ಅವರ ಬಳಿಯೂ ಕೂಡ ಒಂದೊಂದು ಸಪ್ರೇಟ್ ಮೊಬೈಲ್ಗಳಿದೆಯಾ, ಸೊ ಈ ಎಲ್ಲ ಮಾಹಿತಿಯನ್ನು ಕೇಳಿದರೆ ಜೊತೆಗೆ ರೇಣುಕಾ ಸ್ವಾಮಿ ಬಳಸ್ತಾ ಇದ್ದಂಥ ಮೊಬೈಲ್ ಯಾವುದು, ಯಾವ ಕಂಪನಿಗೆ ಸೇರಿದ್ದು ಅನ್ನೆಲ್ಲ ಮಾಹಿತಿಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಕ್ರಾಸನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಅದಕ್ಕೆ ಇವರು ಪೂರಕವಾದ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ಉತ್ತರ ಕೊಡೋಕ್ಕೂ ಮೊದಲು ಬ್ಯಾಕ್ ಟು ಬ್ಯಾಕ್ ಅವ್ರನ್ನ ಅಟ್ಯಾಕಿಂಗ್ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ನಡುವೆ SPP ಮತ್ತು ಬಾಲನ್ ಅವರ ನಡುವೆ ಕೂಡ ಒಂದಿಷ್ಟು ಜಟಾಪಟಿಗಳಾಗುತ್ತೆ. ಅದರ ಜೊತೆಗೂ ಕೂಡ ಈಗ ಬಾಲನ್ ಅವರು ಪಾರ್ಟಿ ಸವಾಲನ್ನು ಮುಂದುವರಿಸಿರುವಂಥದ್ದು. ಸೊ ಮೊದಲು ರತ್ನಪ್ರಭಾ ಅವ್ರಿಗಾಗುತ್ತೆ, ಇದಾದ ನಂತರ ಅವರ ಪತಿಯಾಗಿರುವಂಥ ಕಾಶಿನಾಥ್ ಅವ್ರಿಗಾಗುತ್ತೆ. ಸದ್ಯ ಇನ್ನೂ ಕೂಡ ರತ್ನಪ್ರಭಾ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮುಂದುವರೆದಿರುವಂಥದ್ದು. ಪ್ರಭು, ಅಂದರೆ ಸಂತೋಷ್ ಪಟೇಲ್, ಈಗ ಸಹಜವಾಗಿ ಜನರಿಗೆ ಭಾಳ ಕುತೂಹಲ ಇರುತ್ತೆ, ಟ್ರಯಲ್ ಹೇಗಿರುತ್ತೆ. ಯಾಕೆಂದರೆ ನಾರ್ಮಲ್ ಆಗಿ ಕೋರ್ಟ್ನಲ್ಲಿ ಇಂಥ ಪ್ರಕ್ರಿಯೆಗಳು ನಡೆದಿರುತ್ತೆ. ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಜನರು ಸಹಜವಾಗಿ ಕುತೂಹಲದಿಂದ ಕಾಣ್ತಾ ಇದ್ದಾರೆ. ಬಟ್ ಈಗ ಈ ಟ್ರಯಲ್ ಅನ್ನುವಂಥದ್ದು ಏನಿರುತ್ತೆ, ಈಗ ಆರಂಭದಲ್ಲಿ ಪ್ರಾಥಮಿಕವಾಗಿ ಅವರ ತಂದೆ ತಾಯಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ನಿರ್ಣಾಯಕ ಆಗುತ್ತೆ ಅಂತ ಹೇಳಿ, ಅಂದರೆ ದರ್ಶನ್ ಕೊಲೆ ಮಾಡಿದ್ದಾರಾ, ಅದು ಆ ಗ್ಯಾಂಗ್ ಇದರಲ್ಲಿ ಭಾಗಿಯಾಗಿದೆ ಇಲ್ವಾ ಅನ್ನೋದಕ್ಕೆ, ಅಂದರೆ ಜಸ್ಟ್ ಬೇಸಿಕ್ ಅಷ್ಟೇನಾ ಹೇಗಂತಿದು? ಪ್ರಭು, ಇದನ್ನು ನಿರ್ಣಾಯಕ ಹಂತ ಅಂತ ಹೇಳಲಿಕ್ಕಾಗಲಿ. ಇದು ಬಿಗಿನಿಂಗ್ ಆಗಿರುವಂಥದ್ದು. ಇದೇ ಮೊದಲನೇ ಬಾರಿಗೆ 276 ಸಾಕ್ಷ್ಯಾಧಾರಗಳಿರುವಂಥದ್ದು. ಅದರಲ್ಲಿ ಇವರಿಬ್ಬರು ಕೂಡ ಮೊದಲ ಬಾರಿಗೆ ನ್ಯಾಯಾಲಯ ಇವರಿಗೆ ಸಮನ್ಸನ್ನು ಕೊಟ್ಟಿದೆ. ರೇಣುಕಾ ಸ್ವಾಮಿ ಅವರ ತಂದೆ ಮತ್ತು ತಾಯಿಗೆ ಇಬ್ಬರು ಕೂಡ ಬಂದಿದ್ದಾರೆ. ಮೊದಲು ಇವರು ಇದುವರೆಗೆ ಇಡೀ ಪ್ರಕರಣದಲ್ಲಿ ನೀಡಿರುವಂಥ ಹೇಳಿಕೆಗಳೇನಿರುತ್ತೆ, ಆ ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಕ್ಲಾಸ್ ಎಕ್ಸಾಮಿನೇಷನ್ ಮತ್ತು ಚೀಫ್ ಎಕ್ಸಾಮಿನೇಷನ್ ಆಗುವಂಥದ್ದು. ಸೊ ಇಲ್ಲಿ ಇವರಿಬ್ಬರ ಪಾತ್ರ ಅಂದರೆ ಮೊದಲ ಬಾರಿಗೆ ಅದು ಪವಿತ್ರ ಗೌಡನ ಮೇಲೆ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಇವರು ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಯಾಕಂತ ಹೇಳಿದರೆ ಪವಿತ್ರ ಗೌಡ ಪರ ವಕೀಲರು ಮಾಡ್ತಾ ಇರುವಂಥದ್ದು. ಸೊ ಇದು ಒಂದು ಹಂತದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಇದಾದ ನಂತರ ದರ್ಶನ್ ಪರ ವಕೀಲರು ಮಾಡಬೇಕಾಗತ್ತೆ, A3 ಮಾಡಬೇಕಾಗತ್ತೆ, A4, A5, A6 ಹಿಂಗೆ A17ವರೆಗೂ ಕೂಡ ಪ್ರತ್ಯೇಕವಾಗಿ ಇವರು ವಕೀಲರುಗಳನ್ನ ಇಟ್ಕೊಂಡ್ರೆ ಎಲ್ಲರೂ ಕೂಡ ಇವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸೊ ಸದ್ಯ ಬಾಲನ್ ಅವರು ಮಾಡ್ತಾರೆ. ಇದಾದ ನಂತರ ಉಳಿದ ಆರೋಪಿಗಳಿಗೆ ಅಂದರೆ ದರ್ಶನ್ನೂ ಸೇರಿದಂತೆ ಉಳಿದೆಲ್ಲ ಆರೋಪಿಗಳೇನು ಇವ್ರಿಗೆಲ್ಲರೂ ಕೂಡ CV ನಾಗೇಶ್ ಮಾಡ್ತಾರೆ. ಇಲ್ಲ, CV ನಾಗೇಶ್ ಕೇವಲ ದರ್ಶನ್ ಅವರಿಗೆ ಮಾಡಿ ಉಳಿದ ಆರೋಪಿಗಳು ಅವರೇ ಬೇರೆ ಬೇರೆ ವಕೀಲರುಗಳನ್ನು ಇಟ್ಕೊಂಡು ಮತ್ತೆ ಕ್ರಾಸ್ ಎಕ್ಸಾಮಿನೇಷನನ್ನು ಕೇಳಿದ್ರೆ ರತ್ನಪ್ರಭಾ ಮತ್ತು ಕಾಶಿನಾಥ್ ಇಬ್ಬರು ಕೂಡ ಪ್ರತಿ ಬಾರಿಯೂ ಕೂಡ ವಿಟ್ನೆಸ್ ಬಾಕ್ಸ್ಗೆ ಬಂದು ಈ ಹೇಳಿಕೆಗಳನ್ನು ಕೊಡ್ತಾ ಹೋಗ್ಬೇಕಾಗುತ್ತೆ. ಏನು ಆರಂಭದಲ್ಲಿ ಕೊಡ್ತಾ ಹೋಗ್ತಾರೆ, ಇದೇ ಕ್ವಶನ್ಗಳು ಕೇಳ್ತಾ ಬಂದರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಒಬ್ಬೊಬ್ಬರ ಆರೋಪಿಗಳ ಪರ ವಕೀಲರು ಒಂದೊಂದು ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಷ್ಟು ಜನಕ್ಕೂ ಕೂಡ ಇವರು ಇಡೀ ಮಗನ ಸಾವಿನ ಪ್ರಕರಣದಲ್ಲಿ ನಡೆದ ಬೆಳವಣಿಗೆ ಮತ್ತು ಇವರು ತನಿಖಾಧಿಕಾರಿಯ ಮುಂದೆ ಹೇಳಿರುವಂಥ ಮಾಹಿತಿಗಳು, ನುಡಿದಿರುವಂಥ ಸಾಕ್ಷಿಗಳು, ಇವ್ರಿಗೆ ಗೊತ್ತಿರುವ ಎಲ್ಲ ವಿಚಾರಗಳನ್ನು ನ್ಯಾಯಾಲಯದಲ್ಲಿ ಮುಂದೆ ನಿಂತು ಇವರು ಮರು ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ. ಇದು ಅತ್ಯಂತ ಪ್ರಮುಖವೂ ಕೂಡ ಆಗುತ್ತೆ. ಯಾಕೆಂದರೆ ಇವರು ದೋಷಾರೋಪಣಾ ಪಟ್ಟಿ ಹಾಕುವಂಥ ಸಂದರ್ಭದಲ್ಲಿ ಪೊಲೀಸರ ತನಿಖಾ ಸಂದರ್ಭದಲ್ಲಿ ಹೇಳಿರುವಂಥ ಹೇಳಿಕೆಗಳಿಗೂ ನ್ಯಾಯಾಲಯದಲ್ಲಿ ಹೇಳ್ತಾ ಇರುವಂಥ ಹೇಳಿಕೆಗಳಿಗೂ ಡಿಫ್ರೆನ್ಸ್ ಏನಾದರೂ ಕಂಡು ಬಂದಿದೆ ಆದರೆ ಇವರ ಸಾಕ್ಷಿಗಳು ವೀಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಲ್ಲಿ ಏನು ಸಾಕ್ಷ್ಯಗಳನ್ನು ನುಡಿದಿರ್ತಾರೆ ಅದೇ ಸಾಕ್ಷ್ಯಗಳನ್ನು ಚೀಫ್ ಎಕ್ಸಾಮಿನೇಷನ್ ಮತ್ತು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಟ್ರಯಲ್ ನಡೆಯುವಾಗ ಇವರು ಉಲ್ಲೇಖವನ್ನು ಮಾಡಿ ಹೇಳಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.